ಮಗು ಕಿವಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀರಾ, ಆಯಿಲ್ ಹಾಕ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ಖಂಡಿತ ನೋಡಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮೊದಲನೇದಾಗಿ ತುಂಬಾ ಪೇರೆಂಟ್ಸ್, ಎಸ್ಪೆಷಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನೋರು ಕಿವಿಯಲ್ಲಿ ಮಗುಗೆ ಆಯಿಲ್ ಹಾಕ್ತಾ ಇರ್ತಾರೆ. ಇದರಿಂದ ಕಿವಿ ಕ್ಲೀನ್ ಆಗುತ್ತೆ, ಕಿವಿಯನ್ನ ಇನ್ಫೆಕ್ಷನ್ ಆಗದಿರ ಪ್ರಿವೆಂಟ್ ಮಾಡುತ್ತೆ, ಮತ್ತೆ ಇದರಿಂದ ಕಿವಿ ಕೂಡ ಚೆನ್ನಾಗಿ ಕೇಳಿಸುತ್ತೆ ಅಂತ ಆಯಿಲ್ ಹಚ್ತಾ ಇರ್ತಾರೆ. ಖಂಡಿತ ಈ ತರ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಮೊದಲನೇದಾಗಿ ಬೇಬೀಸ್ಗೆ ಕಿವಿ ಅನ್ನೋದು ತುಂಬಾ ಡೆಲಿಕೇಟ್ ಇರುತ್ತೆ. ಕೆಲವೊಮ್ಮೆ ಕೋಲ್ಡ್ ಕಾಫ್ ಆದಾಗ ಇಯರ್ ಡ್ರಮ್ ಅನ್ನೋದು ಸ್ವಲ್ಪ ಹೋಲ್ ಅನ್ನೋದು ಬಿದ್ದಿರುತ್ತೆ. ನೀವೇನಾದ್ರೂ ಗೊತ್ತಿಲ್ಲದೆ ಆಯಿಲ್ ಹಾಕ್ತಾ ಇದ್ದೀರಾ ಅಂತಂದ್ರೆ ಅದು ಕೆಲವೊಮ್ಮೆ ಮಿಡಿಲ್ ಇಯರ್ ಒಳಗಡೆ ಡೀಪ್ ಹೋಗೋ ಚಾನ್ಸಸ್ ಇರುತ್ತೆ. ಇದರಿಂದ ಬ್ರೈನ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಮತ್ತೆ ನೀವು ಆಯಿಲ್ ಹಾಕೋದ್ರಿಂದ ಇದರಲ್ಲಿ ಮಾಯಿಶ್ಚರ್ ಅನ್ನೋದು ಒಳಗಡೆನೆ ಉಳ್ಕೊಂಡ್ಬಿಡತ್ತೆ. ಇದರಲ್ಲಿ ಫಂಗಸ್ ಅನ್ನೋದು ಬೇಗ ಗ್ರೋತ್ ಆಗುತ್ತೆ. ಕಿವಿಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಕೆಲವೊಮ್ಮೆ ಈ ಆಯಿಲ್ಸ್ ಅನ್ನೋದು ತುಂಬಾ ತಿಕ್ ಇರೋದ್ರಿಂದ, ಇಲ್ಲಾಂದ್ರೆ ಕಂಟಾಮಿನೇಟೆಡ್ ಆಗಿರೋದ್ರಿಂದ ಕಿವಿಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಕಿವಿಯಲ್ಲಿ ನ್ಯಾಚುರಲ್ ಆಗಿ ಇಯರ್ ವ್ಯಾಕ್ಸ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದು ಕಿವಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಇಯರ್ ವ್ಯಾಕ್ಸ್ ಅನ್ನ ನೀವು ತೆಗೆಯೋ ಅವಶ್ಯಕತೆ ಇರೋದಿಲ್ಲ, ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ವಾಟರ್ ಒಳಗಡೆ ಹೋಗಿದೆ ಅಂತ ಅಂದ್ರೂ ತಂತಾನೆ ಆಚೆ ಬರುತ್ತೆ. ಮಗು ತುಂಬಾ ಕಿವಿನ ರಬ್ ಮಾಡ್ತಾ ಇದೆ, ಡಾಕ್ಟರ್ನ ತೋರಿಸಿದಾಗ ಇಯರ್ ವ್ಯಾಕ್ಸ್ ಏನಾದ್ರು ಇದೆ ಅಂತಂದ್ರೆ ವ್ಯಾಕ್ಸ್ ಕರಗೋದಕ್ಕೆ ನೀವು ಡ್ರಾಪ್ಸ್ ಹಾಕಿದ್ರೆ ಸಾಕು. ಇದು ವ್ಯಾಕ್ಸ್ ಅನ್ನೋದು ಡ್ರಾಪ್ಸ್ ಇಂದ ಕರಗಿ ಆಚೆ ಬಂದ ಮೇಲೆ ನೀವು ಕ್ಲೀನ್ ಮಾಡ್ಕೋಬಹುದು. ಬೇಬೀಸ್ಗೆ ಕಿವಿಯಲ್ಲಿ ಆಯಿಲ್ ಹಾಕಕ್ ಹೋಗ್ಬೇಡಿ, ಇಯರ್ ಬಡ್ಸ್ ಹಾಕ್ಬೇಡಿ, ಯಾವುದೇ ಹರ್ಬಲ್ ಪ್ರಿಪರೇಷನ್, ವಾಟರ್ ಏನು ಹಾಕಕ್ಕೆ ಹೋಗ್ಬೇಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ